ತೀವ್ರ ಕುತೂಹಲ ಮೂಡಿಸಿರುವ ದಾವಣಗೆರೆ ದಂಗಲ್. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಮೈನಸ್ ಏನು? ದಾವಣಗೆರೆಯಲ್ಲಿ ಬಿಜೆಪಿಗೆ ಪ್ಲಸ್ ಮೈನಸ್ ಏನು? ಮುಸ್ಲಿಂ ದಂಗಲ್ ಬಿಜೆಪಿಗೆ ವರವಾಗುತ್ತಾ? ಲಿಂಗಾಯತರ ಒಗ್ಗಟ್ಟು ಕಾಂಗ್ರೆಸ್ಗೆ ವರವಾಗುತ್ತಾ? ಈ ಬಾರಿ ದಾಖಲಾದ ಮತದಾನ 68.55. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ. ತೀವ್ರ ಕುತೂಹಲ ಮೂಡಿಸಿದೆ ದಾವಣಗೆರೆ ದಂಗಲ್. ದಾವಣಗೆರೆ ಕಾಂಗ್ರೆಸ್ಗೆ ಪ್ಲಸ್ ಏನು ಮೈನಸ್ ಏನು? ಇತ್ತ ಬೆಣ್ಣೆನಗರಿಯಲ್ಲಿ ಬಿಜೆಪಿಗೆ ಪ್ಲಸ್ ಆಗಿರುವಂತದ್ದೇನು ಮೈನಸ್ ಆಗಿರುವಂತದ್ದೇನು? ಮುಸ್ಲಿಂ ದಂಗಲ್ ಬಿಜೆಪಿಗೆ ವರವಾಗುತ್ತಾ? ಇತ್ತ ಲಿಂಗಾಯತರ ಒಗ್ಗಟ್ಟು ಈಗ ಕಾಂಗ್ರೆಸ್ ಪಕ್ಷಕ್ಕೇನಾದ್ರೂ ವರ ಆಗುತ್ತಾ? ಈ ಬಾರಿ ದಾಖಲಾಗಿರುವಂತಹ ಮತದಾನ 68.55%. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ. ತೀವ್ರ ಕುತೂಹಲವನ್ನ ಮೂಡಿಸಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ದಂಗಲ್. ಕಾಂಗ್ರೆಸ್ ಪಕ್ಷಕ್ಕೆ ಈಗಿರುವಂತಹ ಪ್ಲಸ್ಗಳೇನು ಮೈನಸ್ ಏನು? ಜೊತೆಗೆ ದಾವಣಗೆರೆಯ ಬಿಜೆಪಿ ಪಕ್ಷಕ್ಕಿರುವಂತಹ ಪ್ಲಸ್ ಏನು ಮೈನಸ್ ಏನು? ಮುಸ್ಲಿಮರ ದಂಗಲ್ ಒಂದು ವೇಳೆ ಬಿಜೆಪಿ ಅವರಿಗೆ ವರವಾಗುತ್ತಾ? ಬಿಜೆಪಿ ಕಡೆಗೆ ಏನಾದ್ರೂ ಮುಖ ಮಾಡಿದ್ದಾರಾ? ಅಥವಾ ಈ ಕಡೆ ಲಿಂಗಾಯತರ ಒಗ್ಗಟ್ಟು ಈಗ ಕಾಂಗ್ರೆಸ್ಸಿಗೆ ವರವಾಗುತ್ತಾ? ಈ ಬಾರಿ ದಾಖಲಾಗಿರುವಂತಹ ಮತದಾನ 68.55. ಅಶ್ವವೇಗದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಾವಣಗೆರೆ ಉಪಸಮರದಲ್ಲಿ ಈಗ ತೀವ್ರ ಕುತೂಹಲ ಮೂಡಿಸಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತಹ ಪ್ಲಸ್ ಪಾಯಿಂಟ್ಗಳೇನು ಮೈನಸ್ ಪಾಯಿಂಟ್ಗಳೇನು? ಈ ಕಡೆ ಬಿಜೆಪಿಗೆ ಇರುವಂತಹ ಪ್ಲಸ್ಗಳೇನು ಮೈನಸ್ಗಳೇನು? ಒಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ಮುಸ್ಲಿಮರ ದಂಗಲ್ ಬಿಜೆಪಿ ಪಕ್ಷಕ್ಕೆ ವರವಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇರುವಂಥದ್ದು. ಮತ್ತೊಂದು ಕಡೆ ಇಲ್ಲ, ಲಿಂಗಾಯತರು ಒಗ್ಗಟ್ಟಾಗಿದ್ದಾರೆ, ಇದರಿಂದಾಗಿ ಕಾಂಗ್ರೆಸ್ ಗೆಲ್ಲುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಮತದಾನ ಆಗಿರುವಂಥದ್ದು 68.55%. ಇದು ಯಾರಿಗೆ ವರವನ್ನ ನೀಡುತ್ತೆ? ಮತದಾರರು ಯಾರ ಕಡೆ ಒಲವನ್ನ ತೋರಿಸಿದ್ದಾರೆ? ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ದಾವಣಗೆರೆಯ ದಂಗಲ್. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ ಇದು. ಇನ್ನೇನು ನಾಳೆ ಫಲಿತಾಂಶ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಇರುವಂತಹ ಪ್ಲಸ್ಗಳೇನು ಮೈನಸ್ಗಳೇನು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಈ ಬಾರಿ ದಾವಣಗೆರೆಯಲ್ಲಿ ದಾಖಲಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಏನು ಉಪಚುನಾವಣೆ ನಡೀತಲ್ವಾ, ಅಲ್ಲಿ ಆಗಿರುವಂತಹ ಮತದಾನ 68.55% ಮತದಾನ ಆಗಿತ್ತು. ಇದು ಯಾರಿಗೆ ವರವಾಗುತ್ತೆ? ದಾವಣಗೆರೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಏನಾದರೂ ಜಯ ಸಾಧಿಸುತ್ತಾ ಅಥವಾ ಬಿಜೆಪಿಯ ಪಾಲಿಗೆ ಹೋಗುತ್ತಾ? ಯಾಕಂತಂದ್ರೆ ಮುಸ್ಲಿಮರ ದಂಗಲ್ ಬಿಜೆಪಿಗೆ ವರವಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಬಂದಿದ್ವು, ಮಾತುಗಳು ಕೂಡ ಕೇಳಿ ಬಂದಿದ್ವು. ಮತ್ತೊಂದು ಕಡೆ ಲಿಂಗಾಯತರು ಈಗ ಒಗ್ಗಟ್ಟಾಗಿದ್ದಾರೆ, ಸಮರ್ಥವರ ಪರವಾಗಿದ್ದಾರೆ, ಕಾಂಗ್ರೆಸ್ ಪರವಾಗಿ ಮತವನ್ನ ಚಲಾಯಿಸಿರಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ವು. ಈ ಬಗ್ಗೆ ಅಶ್ವವೇಗದಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ ಇರುವಂಥದ್ದು. ದಾವಣಗೆರೆ ದಂಗಲ್ ತೀವ್ರ ಕುತೂಹಲ ಮೂಡಿಸಿದೆ. 68.55% ಮತದಾನ ಕೂಡ ಆಗಿತ್ತು. ಇದು ಯಾರಿಗೆ ವರವನ್ನ ನೀಡುತ್ತೆ? ಜೊತೆಗೆ ಈಗಾಗಲೇ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸಮರ್ಥ ಶಾಮ್ನೂರ್ ಅವರಿದ್ದಾರೆ. ಶಾಮ್ನೂರ್ ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಶಾಮ್ನೂರ್ ಅವರು. ಮತ್ತೊಂದು ಕಡೆಗೆ ಬಿಜೆಪಿಯ ಕಾರ್ಯಕರ್ತರಾಗಿ ಬಂದಂಥವರು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು. ಇವರಿಬ್ಬರ ನಡುವೆ ನೇರ ಜಿದ್ದಿ ಇತ್ತು. ಆರಂಭದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಿದ್ವು ಟಿಕೆಟ್ ಹಂಚಿಕೆ ವಿಚಾರವಾಗಿ. ಮುಸ್ಲಿಮರು ಕೂಡ ಅಲ್ಪಸಂಖ್ಯಾತರು ಕೂಡ ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡಿ ಅನ್ನುವಂತಹ ಒತ್ತಡವನ್ನ ಹೇರಿದ್ರು, ಮನವಿಯನ್ನ ಮಾಡಿಕೊಂಡಿದ್ರು, ಒಂದಷ್ಟು ಕೂಗುಗಳು ಕೂಡ ಬಂದಿದ್ವು. ಆದರೆ ಹೈಕಮಾಂಡ್ ಎಲ್ಲವನ್ನ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ಸಮರ್ಥವರನ್ನೇ ಕೂಡ ಆಯ್ಕೆ ಮಾಡಿತ್ತು. ಯಾಕಂತಂದ್ರೆ ಪಕ್ಷಕ್ಕೆ ಬೇಕಾಗಿರುವಂಥದ್ದು ಗೆಲ್ಲುವಂತ ಸ್ಪರ್ಧಿ ಯಾರು ಅಂತ. ಸೊ ಹಾಗಾಗಿ ಒಂದು
ಇನ್ನು ಅಶ್ವವೇಗ ಎಕ್ಸಿಟ್ನಲ್ಲಿ ಬಂದಿರುವಂತಹ ಪ್ಲಸ್ ಏನು ಮೈನಸ್ ಏನು ಅಂತ ಒಂದೊಂದನ್ನೇ ಗಮನಿಸ್ತಾ ಹೋಗೋದಾದ್ರೆ ನಾವು ಮುಸ್ಲಿಮರಲ್ಲಿ ಅಸಮಾಧಾನ ಶಮನಕ್ಕೆ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇತ್ತು ಕಾಂಗ್ರೆಸ್ ಪಕ್ಷ. ಲಿಂಗಾಯತ ಮುಸ್ಲಿಂ ಮತಗಳ ಈಕ್ವೇಷನ್ ಗೆಲುವಿನ ವಿಶ್ವಾಸ ಇದೆ ಕಾಂಗ್ರೆಸ್ನಲ್ಲಿ. ಲಿಂಗಾಯತ ಮತಗಳನ್ನ ಒಗ್ಗೂಡಿರುವುದು ಕಾಂಗ್ರೆಸ್ಗೆ ಬಲವಾಗಿದೆ, ಲಾಭವಾಗಿದೆ. ಶಾಮನೂರು ಶಿವಶಂಕರಪ್ಪ ನಿಧನದ ಅನುಕಂಪದ ಅಲೆ ಈಗ ಜೋರಾಗಿರುವಂಥದ್ದು. ಮಂತ್ರಿಯಾಗಿರುವಂತಹ ಮಲ್ಲಿಕಾರ್ಜುನ್ ಅವರು ಹಾಗೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಭಾವ ಈ ಕ್ಷೇತ್ರದಲ್ಲಿ ಹೆಚ್ಚಾಗಿದೆ. ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬದ ಬಿಗಿ ಹಿಡಿತ ಕೂಡ ಇನ್ನೂ ಇದೆ. ಸಾದಿಕ್ ಪೈಲ್ವಾನ್ ಕಣದಿಂದ ನಿವೃತ್ತಿಯನ್ನ ಹೊಂದಿದ್ರು ಕೂಡ ಒಂದಷ್ಟು ಅಸಮಾಧಾನಗಳು ಕೂಡ ಎದ್ದಿದ್ವು. ಮುಸ್ಲಿಮರ ಅಸಮಾಧಾನ ಶಮನಕ್ಕೆ ನಿರಂತರ ಪ್ರಯತ್ನ ನಡೀತಾನೇ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬಂದಿದ್ರು. ಜೊತೆಗೆ ಮತ ಕ್ರೋಢೀಕರಣ ಮಾಡೋದಕ್ಕೆ ಬಂದಿರುವಂತಹ ರಾಜಕಾರಣಗಳು ಇದ್ರು. ಜೊತೆಗೆ ಕಾಂಗ್ರೆಸ್ನ ಮೈನಸ್ ಏನು ಅಂತಂದ್ರೆ ಜೆನ್ಜಿ ತಲೆಮಾರಿನ ಅಭ್ಯರ್ಥಿ ಅಂತ ಕೇಳಿ ಬಂದಿರುವಂತಹ ಮಾತುಗಳು, ಜೊತೆಗೆ ರಾಜಕೀಯ ಅನುಭವದ ಕೊರತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ವು. ಇದರ ಹೊರತುಪಡಿಸಾಗಿ ಮುಸ್ಲಿಮರಲ್ಲಿ ಮಡುಗಟ್ಟಿರುವಂತಹ ಅತೃಪ್ತಿ ಇದೆ. ಇನ್ನೂ ಕೂಡ ಕಣದಲ್ಲಿ 13 ಮುಸ್ಲಿಮ್ಸರು ಇದ್ರು. ಮತ ವಿಭಜನೆ ಆಗಿರುವಂತಹ ಭೀತಿ ಕೂಡ ಈಗ ಕಾಂಗ್ರೆಸ್ಗಿರುವಂಥದ್ದು. ಸಚಿವ ಜಮೀರ್ ಅಹಮದ್ ಆಗಿರ್ಬೋದು ಅಥವಾ MLC ಅಬ್ದುಲ್ ಜಬ್ಬಾರ್ ಅವರು ಗೈರಾಗಿದ್ರು, ಸಮರ್ಥಪರವಾಗಿ ಮತ ಯಾಚನೆಗೆ ಬಂದಿರಲಿಲ್ಲ. ಚುನಾವಣೆ ನಂತರ ಅಬ್ದುಲ್ ಜಬ್ಬಾರ್ ಮತ್ತೆ ನಾಜೀರ್ ವಿರುದ್ಧ ಕ್ರಮವನ್ನ ಕೂಡ ಕೈಗೊಂಡಿದೆ. ಬಿಜೆಪಿಯ ಪ್ಲಸ್ಗಳನ್ನ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ಮತದಾರರ ಜೊತೆ ಅಭ್ಯರ್ಥಿ ಒಡನಾಟ ಚೆನ್ನಾಗಿದೆ. ಬಿಜೆಪಿ ಬಣ ಸಂಘರ್ಷಕ್ಕೆ ತಾತ್ಕಾಲಿಕ ಬ್ರೇಕ್ ಕೂಡ ಹಾಕಲಾಗಿತ್ತು. ಅಭ್ಯರ್ಥಿ ಬೆನ್ನಿಗೆ ನಿಂತಿದ್ರು ರೇಣುಕಾ ಹಾಗೆ ಸಿದ್ದೇಶ್ವರ್ ಟೀಮ್. ಜೊತೆಗೆ JDS ಮೈತ್ರಿ ಇಲ್ಲಿ ವರ್ಕೌಟ್ ಆಗಿರುವಂಥದ್ದು. ಕುಮಾರಸ್ವಾಮಿ ಅವರು ಕೂಡ ಪ್ರಚಾರಕ್ಕೆ ಬಂದಿದ್ರು, ಅದು ಬಲವನ್ನ ತಂದಿರುವಂಥದ್ದು ಬಿಜೆಪಿ ಪಕ್ಷಕ್ಕೆ. ಮತ್ತೊಂದು ಕಡೆಗೆ ಬಿಜೆಪಿಯ ಮೈನಸ್ ಅನ್ನ ನೋಡೋದಾದ್ರೆ ಮುಸ್ಲಿಂ ಬಾಹ್ಯ ಉಳ್ಳ ಕ್ಷೇತ್ರದಲ್ಲಿ ಬಿಜೆಪಿ ಬಗೆಗಿನ ಮಾತುಗಳು, ಸಾಮಾನ್ಯ ಕ್ಷೇತ್ರದಲ್ಲಿ SC/STಗೆ ಟಿಕೆಟ್ ನೀಡಿರುವುದು ಮೇಲ್ವರ್ಗಕ್ಕೆ ಬೇಸರ ತಂದಿರುವಂಥದ್ದು. ವೀರಶೈವ ಲಿಂಗಾಯತರ ಮತಗಳು ಕೈ ತಪ್ಪುವ ಭೀತಿ ಈಗ ಬಿಜೆಪಿಯಲ್ಲಿರುವಂಥದ್ದು. ಜೊತೆಗೆ 284 ಮತಗಟ್ಟೆಗಳ ಪೈಕಿ 62 ಮತಗಳು ಇರಲಿಲ್ಲ. ಅಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಇರಲಿಲ್ಲ. ಸತತ 4 ಸೋಲುಗಳು ಬಿಜೆಪಿಯ ಪರಂಪರೆಯಾಗಿರುವಂಥದ್ದು. ಲಿಂಗಾಯತ ಅಹಿಂದ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅನ್ನುವ ಅನುಮಾನ ಇಲ್ಲಿರುವಂಥದ್ದು. ಮುಸ್ಲಿಂ ಬಾಹ್ಯ ಉಳ್ಳ ಕ್ಷೇತ್ರದಲ್ಲಿ ಬಿಜೆಪಿ ಬಗೆಗಿನ ಅಪನಂಬಿಕೆ ಹೆಚ್ಚಾಗಿದೆ.